ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಬಿಳಿ ಹೋಳಿಗೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಅಕ್ಕಿ ಹಿಟ್ಟು 3 ಬಟ್ಟಲು, ಉಪ್ಪು ಸ್ವಲ್ಪ, ಮೈದಾ ಹಿಟ್ಟು 2 ಬಟ್ಟಲು, ಅಡುಗೆ ಎಣ್ಣೆ ಸ್ವಲ್ಪ. ಮೊದಲು ಒಂದು ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿ ಕಣಕಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಚಿಟಿಕೆಯಷ್ಟು ಉಪ್ಪು ಹಾಕಿ ನೀರು ಬಿಸಿಯಾದ ತಕ್ಷಣ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಗಂಟಿಲ್ಲದಂತೆ ತಿರುಗಿಸಿಕೊಳ್ಳಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿದರೆ ಸಾಕಾಗುತ್ತದೆ. 2 ಅಥವಾ 3 ನಿಮಿಷ ಇದೇ ರೀತಿ ತಿರುಗಿಸ್ತಾ ಇದ್ದರೆ ಅದು ಚೆನ್ನಾಗಿ ಕುದಿಯಲು ಪ್ರಾರಂಭಿಸುತ್ತದೆ. ಆಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ನಿಧಾನವಾಗಿ ತಿರುಗಿಸುತ್ತಾ ಗಂಟಿಲ್ಲದಂತೆ ಕಣಕವನ್ನು ತಯಾರಿಸಿಕೊಳ್ಳಿ. ಈ ರೀತಿ ಸಿದ್ಧವಾಗುತ್ತದೆ. ತಣ್ಣಗಾದ ನಂತರ ಒಂದು ಬೇಸನ್ಗೆ ಕಣಕ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದಿಕೊಳ್ಳಬೇಕು. ಒಂದು ಬಟ್ಟಲಿಗೆ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕುತ್ತಾ ಹಿಟ್ಟನ್ನು ಕಲಸುತ್ತಾ ಹೋಗಿ. ನಂತರ ಸ್ವಲ್ಪ ಎಣ್ಣೆ ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ನಾದಿ ಈ ಹಿಟ್ಟನ್ನು 10 ನಿಮಿಷ ಮುಂಚಿತವಾಗಿ ಕಲಸಿಟ್ಟುಕೊಳ್ಳಿ. ನಂತರ ಒಂದು ತಟ್ಟೆಗೆ ಮುಚ್ಚಿ ನಂತರ ಮೈದಾ ಹಿಟ್ಟನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿ ಅದರೊಳಗೆ ನಾದಿದ ಕಣಕವನ್ನು ಹಾಕಿ ಈ ರೀತಿ ತುಂಬಿಟ್ಟುಕೊಳ್ಳಿ. ಒಂದು ಪ್ಲಾಸ್ಟಿಕ್ ಹಾಳೆಗೆ ಎಣ್ಣೆ ಸವರಿ ಅದರ ಮೇಲೆ ಕಣಕವನ್ನಿಟ್ಟು ಇನ್ನೊಂದು ಎಣ್ಣೆ ಸವರಿದ ಪ್ಲಾಸ್ಟಿಕ್ ಹಾಳೆಯಿಂದ ಮುಚ್ಚಿ ನಿಧಾನವಾಗಿ ಲಟ್ಟಣಿಯಿಂದ ಈ ರೀತಿ ದುಂಡಾಗಿ ಲಟ್ಟಿಸಿಕೊಳ್ಳಿ. ಒಲೆಯ ಮೇಲೆ ಒಂದು ಹಂಚನ್ನಿಟ್ಟು ಗ್ಯಾಸನ್ನು ಹೊತ್ತಿಸಿ ಹೆಂಚು ಬಿಸಿಯಾದ ನಂತರ ಸ್ವಲ್ಪ ಅಡಿಗೆ ಎಣ್ಣೆಯನ್ನು ಸವರಿ ಲಟ್ಟಿಸಿದ ಬಿಳಿ ಹೋಳಿಗೆಯನ್ನು ಹಾಕಿ ಒಂದು ಕಡೆ ಬೇಯಿಸಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಇನ್ನೊಂದು ಮಗ್ಗುಲನ್ನು ಬೇಯಿಸಿಕೊಳ್ಳಬೇಕು.
ಈಗ ಬಿಸಿಯಾದ ಬಿಳಿ ಹೋಳಿಗೆ ಸಿದ್ಧ. ಸಿಹಿ ಹೋಳಿಗೆ ಬೇಕಿಲ್ಲದವರು ಈ ಹೋಳಿಗೆಯನ್ನು ವೆಜಿಟೇಬಲ್ ಕೂರ್ಮಾ, ಸೊಪ್ಪಿನ ಪಲ್ಯ, ಪಾಲಕ್ ಪನ್ನೀರ್, ಎಣ್ಣೆಗಾಯಿಯೊಂದಿಗೆ ಸವಿಯಬಹುದು.